ಭಕ್ತಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಪ್ರಾಣಮಾಸ್ಥಿತೋ ಯೋಗ ಧಾರಣಂ. ಎಲ್ಲ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಂಡು ಎಲ್ಲ ದ್ವಾರಗಳನ್ನು ಮುಚ್ಚುವಂತೆ ನಮ್ಮ ಮನಸ್ಸನ್ನು ಕೇಂದ್ರೀಕೃತವನ್ನಾಗಿ ಮಾಡಬೇಕು. ಎಲ್ಲಿ? ತಲೆಯಲ್ಲಿ. ಮೂರ್ಧ್ನ ಅಂತಂದರೆ ಹಣೆಯಲ್ಲಿ, ತಲೆಯಲ್ಲಿ. ಈ ಒಂದು ನಮ್ಮ ತೃತೀಯ ನೇತ್ರ ಇರುವಂತಹ ಕ್ಷೇತ್ರ, ಅಲ್ಲಿ ನಾವು ಕುಂಕುಮವನ್ನು ಹಚ್ಕೊಳ್ತೇವೆ ಮತ್ತು ಅಲ್ಲಿ ನಾವು ನಾಮ ಇತ್ಯಾದಿಗಳನ್ನು, ಗಂಧ ಲೇಪನ ಇತ್ಯಾದಿಗಳನ್ನು ಅಲ್ಲಿ ಮಾಡಿಕೊಳ್ಳುತ್ತೇವೆ. ಅಂತಹ ಒಂದು ಬಿಂದುವಿನಲ್ಲಿ ನಮ್ಮ ಗಮನವನ್ನು, ಎಲ್ಲ ಇಂದ್ರಿಯಗಳ ಮನೋಬುದ್ಧಿ ಎಲ್ಲವನ್ನೂ ಕೂಡ ಪ್ರಾಣವನ್ನು ಅಲ್ಲಿ ಕೇಂದ್ರೀಕೃತವನ್ನಾಗಿ ಮಾಡಿ ಇಟ್ಟುಕೊಳ್ಳಬೇಕು. ನಮಗೆ ಪ್ರಾಣ ಹೋಗುವಾಗ ಅವರಿಗೆ ಗೊತ್ತಾಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ, ಇದು ಸಾಮಾನ್ಯ ಜ್ಞಾನ. ಹೀಗಾಗಿ ಪ್ರಾಣ ಹೋಗ್ತಾ ಇದೆ ಅಥವಾ ಪ್ರಾಣ ಹೋಗೋದಕ್ಕೆ ಸೂಚನೆಗಳು ಬರ್ತಾ ಇದೆ ಅನ್ನೋದು ಅವರಿಗೆ ತಿಳಿದು ಬಿಡುತ್ತೆ. ಅಂತಹ ಸಮಯದಲ್ಲಿ ಅವರನ್ನು ಬಹಳ ಶ್ಲೋಕಗಳನ್ನು ಹೇಳ್ತಾ, ಭಗವಂತನ ನಾಮವನ್ನು ಹೇಳ್ತಾ ಬಹಳ ಶಾಂತಿಯಿಂದ ಅವರನ್ನು ಬೀಳ್ಕೊಡಬೇಕು. ಆವಾಗ ನಾವು ಇದನ್ನೆಲ್ಲದನ್ನು ನಮಗೆ ತಿಳಿದಿದ್ದರೆ ನಾವು ಅಂತಹ ಸಮಯದಲ್ಲಿ ಕೊನೆ ಕಾಲದಲ್ಲಿ ನಮಗೆ ಶಕ್ತಿಯನುಸಾರವಾಗಿ ನಾವು ಭ್ರೂಮಧ್ಯ ಅಂತಂದರೆ ಎರಡು ಹುಕ್ಕುಗಳ ಮಧ್ಯದಲ್ಲಿ ನಮ್ಮ ಪ್ರಾಣವನ್ನು ಕೇಂದ್ರೀಕೃತವನ್ನಾಗಿ ಮಾಡಿ ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನಾದರೂ ಪಡಬಹುದು. ನಾವು ಇದನ್ನು ತಿಳಿದುಕೊಳ್ಳದೇನೆ ಹೋದರೆ ಅದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಜ್ಞಾನ ಅನ್ನೋದು ಬಹಳ ಮುಖ್ಯ. ಈ ಜ್ಞಾನವನ್ನು ಭಗವಂತ ಈಗ ನಮಗೆಲ್ಲರಿಗೂ ಅರ್ಜುನನ ಮೂಲಕ ಕೊಡ್ತಾ ಇದ್ದಾನೆ. ಇದನ್ನೇ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದಕ್ಕೆ ಪ್ರಯತ್ನವನ್ನು ಪಡಬೇಕು, ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಇದೇ ಈ ಜೀವನದ ಪರಮ ಉದ್ದೇಶ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ. ಇಂದು 28ನೇ ತಾರೀಕು ಗುರುವಾರ, ದ್ವಾದಶಿ ತಿಥಿ ಹಾಗೂ ಇಂದು ಚಿತ್ತಾ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಚಿತ್ತ ನಕ್ಷತ್ರದ ಅಧಿಪತಿ ಕುಜ, ನಮಗೆಲ್ಲರಿಗೂ ಇದು ತಿಳಿದೇ ಇದೆ. ಹೀಗಾಗಿ ಇವತ್ತು ಬಹಳನೇ ಶಕ್ತಿಯುತವಾಗಿ ಏನನ್ನೋ ಎಲ್ಲ ಸಾಧಿಸಿಬಿಡ್ತೀನಿ ಅನ್ನುವಂತಹ ಒಂದು ಭಾವನೆ ಹುರುಪು ಮನಸ್ಸಲ್ಲಿ ಇರುತ್ತೆ. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಎಲ್ಲರಿಂದ ಸಹಕಾರ ಪ್ರಾಪ್ತಿ, ಶತ್ರುನಾಶ, ಶತ್ರುಧ್ವಂಸ. ಅತಿಯನ್ನು ಮಾಡಲಿಕ್ಕೆ ಹೋಗಬಾರ್ದು, ನಾಳೆ ತೊಂದರೆ ಆಗಬಹುದು. ಹಾಗಾಗಿ ಇವತ್ತು ಸಮಾಧಾನಕರವಾಗಿರೋದು ಅವಶ್ಯಕ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಕಾಡ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಶತ್ರುಗಳ ಮೇಲೆ ನೀವು ಜಯವನ್ನು ಸಾಧಿಸಬಹುದು. ಎಲ್ಲ ಅಡಚಣೆಗಳು ಮಾಯವಾಗಿ ಹೋಗುತ್ತೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ಭಯ, ನೆಮ್ಮದಿ ಇರೋದು ಇಲ್ಲ. ಅನೇಕ ತೊಂದರೆಗಳು, ಯೋಚನೆಗಳು ಕಾಡ್ತಾ ಇರಬಹುದು. ಮಧ್ಯಾಹ್ನವಾದ ನಂತರ ನಿಮ್ಮ ಕ್ರಿಯಾತ್ಮಕತೆಯಿಂದ ಜಯವನ್ನು ಸಾಧಿಸಬಹುದು. ಮತ್ತು ಕಲಾವಿದರಿಗೆ ಬಹಳ ಮುಖ್ಯವಾದಂತಹ ದಿನ ಮಧ್ಯಾಹ್ನವಾದ ನಂತರ ತಿರುವುಗಳನ್ನು ನೀವು ನೋಡಬಹುದು. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಎಲ್ಲವೂ ನಿಮ್ಮ ಪ್ರಕಾರ ನಡೀತಾ ಇರುತ್ತೆ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಆತ್ಮವಿಶ್ವಾಸ ಕುಸಿದು ಹೋಗಬಹುದು. ಮುಖ್ಯವಾದಂತಹ ಕೆಲವೊಂದು ವಿಚಾರಗಳಲ್ಲಿ ಗಂಭೀರವಾದಂತಹ ತಿರುವುಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಮನೆಯವರ ಜೊತೆ ಸಮಯವನ್ನು ಕಳೀತಾ ಇರ್ತೀರಿ. ಕುಟುಂಬದ ಜವಾಬ್ದಾರಿಗಳು ಮುಖ್ಯವಾಗಿರುತ್ತೆ. ಮಧ್ಯಾಹ್ನವಾದ ನಂತರ ನಿಮ್ಮ ಬಂಧು ಬಾಂಧವರೊಡನೆ ವಿಹಾರ, ಕೂಟ, ಮನಸ್ಸಿಗೆ ನೆಮ್ಮದಿ ಬರುವ ಸಂದರ್ಭಗಳು ಎಲ್ಲವನ್ನು ನೀವು ನೋಡಬಹುದು. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರುವಂತಹ ಸಂದರ್ಭವನ್ನೇ ನೀವು ನೋಡ್ತಾ ಇರ್ತೀರಿ. ಮಧ್ಯಾಹ್ನವಾದ ಮೇಲೆ ನಿಮ್ಮ ಮನೆಯವರು, ಕುಟುಂಬದವರು ಬಹಳನೇ ನಿಮ್ಮ ಹಣಕಾಸಿನ ಸುಭದ್ರತೆಯ ಬಗ್ಗೆ ಯೋಚನೆಗಳನ್ನು ಮಾಡಿ ಅದರ ಬಗ್ಗೆ ನೀವು ನಿರ್ಧಾರವನ್ನು ಮಾಡುವಂತೆ ಮಾತುಕತೆಗಳನ್ನು ಆಡಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ, ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ಕ್ಲೇಶ ಇದೆ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಮನಸ್ಸಿಗೆ ಎಲ್ಲ ಮಾರ್ಗದರ್ಶನ ಪ್ರಾಪ್ತಿಯಾದಂತೆ ಆಗಿ ನೆಮ್ಮದಿ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲವೂ ನಿಮ್ಮ ಪರವಾಗಿ ನಡೀತಾ ಇದೆ. ಇಷ್ಟಾರ್ಥ ಸಿದ್ಧಿ, ಬಂಧುಗಳು, ಮಿತ್ರರು ಎಲ್ಲರೂ ಸಹಕಾರವನ್ನು ಕೊಡ್ತಾ ಇರ್ತಾರೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಎಲ್ಲರೂ ದೂರವಾದಂತೆ ಮತ್ತು ಎಲ್ಲವೂ ಕೂಡ ತೊಂದರೆಗೆ ಒಳಗಾದಂತೆ ನಿಮಗೆ ಭಾಸವಾಗುತ್ತೆ. 2 ದಿನಗಳ ಕಾಲ ಮುಖ್ಯ ನಿರ್ಧಾರಗಳು ಬೇಡ. ಧನುರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಲ್ಲಿ ಯಶಸ್ಸನ್ನು ನೋಡ್ತೀರಿ. ಮಧ್ಯಾಹ್ನವಾದ ನಂತರ ಬಂಧು ಮಿತ್ರರೊಡನೆ ಬಹಳನೇ ಸಂತೋಷಕರವಾದಂತಹ ಕ್ಷಣಗಳನ್ನು ಕಳೆಯಬಹುದು ಹಾಗೂ ಮಿತ್ರರಿಂದ ಧನಾಗಮ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಅದೃಷ್ಟ ಪರೀಕ್ಷೆ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸು ಪ್ರಾಪ್ತಿ.
ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಅಡಚಣೆಗಳು ಕಾಡ್ತಾ ಇರುತ್ತೆ. ಮನಸ್ಸಿಗೆ ನಾನಾ ರೀತಿಯ ಯೋಚನೆ ಇರುತ್ತೆ. ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ. ಹೀಗಾಗಿ ಮುಖ್ಯವಾದಂತಹ ಒಂದು ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಭಗವಂತನಿಗೆ ಧನ್ಯವಾದಗಳನ್ನು ಹೇಳೋದು ಮರಿಬಾರ್ದು. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಎಲ್ಲ ನಿಮ್ಮ ಪರವಾಗಿ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಏನೋ ಒಂದು ಒಡಕು ಇದ್ದಂತೆ ಮನಸ್ಸಿಗೆ ಸ್ವಲ್ಪ ಬೇಸರವಾಗಬಹುದು, ಕ್ಲೇಶವಾಗಬಹುದು. 2 ದಿನಗಳ ಕಾಲ ಮುಖ್ಯ ನಿರ್ಧಾರಗಳು ಬೇಡ. ಧ್ಯಾನಾದಿಗಳಿಂದ ದಿನಗಳನ್ನು ಕಳೆದು ಬಿಡಬೇಕು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠನ ಮನನ ಲೇಖನವನ್ನು ಮಾಡೋದ್ರಿಂದ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಪ್ರಾಪ್ತಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.